ಹಾಯ್ ಫ್ರೆಂಡ್ಸ್, ನನಗೆ ಫಾರ್ಮ್ ಮಾಡ್ಸಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ನಾನು ಅವ್ರ ತರನೇ ಈ ತರ ಇಷ್ಟೊಂದು ಮಣ್ಣು ತಗೊಂಡಿದ್ದೀನಿ, ಮತ್ತೆ ಇಷ್ಟು 1 kg ಗೊಬ್ಬರ ತಗೊಂಡಿದ್ದೀನಿ. ಇವತ್ತು ನಾನು ಬೆಳೆಯೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಾನು 1 kg ಗೊಬ್ಬರ ತಗೊಂಡಿದ್ದೀನಿ. ಅದಕ್ಕೆ ಇವಾಗ ಎಲ್ಲಾನು ಮಿಕ್ಸ್ ಮಾಡಿ ಎರಡನ್ನು ಈ ತರ ಮಿಕ್ಸ್ ಮಾಡಿ ಗ್ರೋ ಬ್ಯಾಗ್ ತಗೊಂಡಿದ್ರಿ. ಇನ್ನೊಂದು 2 ಅಲ್ಲಿದೆ, ನಿಮ್ಗೆ ಗೊತ್ತಾನೆ. 1 2 3 ಹೇಳ್ಕೊಟ್ಟಿದ್ದಾರೆ ನನ್ನ ವಿಡಿಯೋದಲ್ಲಿ. ಆ ತರನೇ ಇವಾಗ ಇದು ಬೇರೆ ತರದ್ದು. ಅದಕ್ಕೆ ಇದನ್ನ ಎತ್ತಿ ಹಿಂಗಾಕಿ ಇದನ್ನ ಹಾಕಿ ಫುಲ್ ತುಂಬಾನ ಫುಲ್ ಇಲ್ಲಿ ತನಕ ರೌಂಡ್ ಆಗಿ ಈ ಶೇಪ್ ತಗೋ ತರ ಹಾಕ್ಬೇಡಿ. ಅವಾಗ ಅದು ಚೆನ್ನಾಗಿ ಎಲ್ಲ ನಮ್ ಗಿಡ. ಅದಕ್ಕೆ ನೀವು ಸರಿಯಾಗಿ ಒಂದು ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ. ಕಾಳಕ್ಕೂ ಜಾಗ ಇರ್ಬೇಕಲ್ವಾ, ಅದಕ್ಕೆ ನೋಡಿ. ಇಲ್ಲಿ ನಾನು 3 ಬ್ಯಾಗ್ ಮಣ್ಣು ತುಂಬಿಕೊಂಡಿದ್ದೀನಿ. ಇದು ಧನಿಯಾ ಬೀಜ. ಇದನ್ನ ಹಾಕಿದ್ರೆ ಕೊತ್ತಂಬರಿ ಸೊಪ್ಪು ಬರುತ್ತೆ, ಅಡುಗೆಗೆಲ್ಲ ಬೆಳೆಸ್ತೀವಿ ಅಲ್ವಾ, ಅದು ಇದು. ಅದಕ್ಕೆ 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 ಇದನ್ನ ತಗೊಂಡು ಸುತ್ತ ಹಾಕಿ ನಾನು ನಿಮ್ಮ ಈ ತರ ಸುತ್ತ ಫುಲ್ ಹಾಕಿ ಸುತ್ತ ಹಾಕಾದ್ಮೇಲೆ ನೀವು ಇನ್ನ ಸ್ವಲ್ಪ ಮಣ್ಣು ತಗೊಂಡು ಇದ್ರ ಸುತ್ತ ಮಣ್ಣು ಮುಚ್ಕೊಳ್ಳೋಕೆ ಹಾಕ್ಬಿಡಿ. ಇದು ಮೆಂತ್ಯ ಬೀಜ. ಇದನ್ನ ಹಾಕಿದ್ರೆ ಮೆಂತ್ಯ ಸೊಪ್ಪು ಬೆಳೆಯುತ್ತೆ. ಇದನ್ನ ಸುತ್ತ ಹಾಕಿ ಇದು ಮಣ್ಣು. ಇದನ್ನ ಬೀಜದ ಮೇಲೆ ಹಾಕಿ ಇದು ಪಾಲಕ್ ಬೀಜ. ಇದರಲ್ಲಿ ಚಪಾತಿನೂ ಮಾಡಬಹುದು. ಪಾಲಕ್ ಸೊಪ್ಪಲ್ಲಿ ಚಪಾತಿನೂ ಮಾಡಬಹುದು. ಅದಕ್ಕೆ ಮನೆಯಲ್ಲೇ ಇದನ್ನೆಲ್ಲ ಬಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಲ್ವಾ. ಅದಕ್ಕೆ ನಾನು ಅದನ್ನೇ ಮಾಡ್ತಿದ್ದೀನಿ. ಇದಕ್ಕೆ ಮತ್ತೆ ಹಾಕೊಡಿ. ಮತ್ತೆ ಸ್ಪ್ರೆಡ್ ಮಾಡಿ ಆಮೇಲೆ